Very happy note. Let's start this video. State vlog, that is the stickers ಬರುತ್ತೆ. ಸ್ಟಿಕ್ಕರ್ ಮೆಹಂದಿ ಬಗ್ಗೆ ಒಪಿನಿಯನ್ ಕೇಳೋದಾದ್ರೆ ಬೇಕಿತ್ತು ಅಂದರೆ ಬ್ಲೌಸ್ ಸ್ಟಿಚ್ ಕೊಟ್ಟಿದ್ದೆ, ಅದನ್ನ ಕಸ್ಟಮ್ಸ್ ಬ್ಯಾಗ್ನೆಲ್ಲ ತಂದಿದ್ನಲ್ಲ. ಸೊ ಪ್ಯಾಕ್ ಎಲ್ಲ ಕಲರು ಥಿಂಗ್ ಏನಂದರೆ ಕಲ್ಲೂರ್ ಈಸ್ ಫೇಮಸ್ ಫಾರ್ ನೇಯೋ ರೆಡಿಯಲ್ಲಿಲ್ಲ. ಯಾಕಂದರೆ ನನ್ನ ಹತ್ರ ಕುಚ್ಚಿಗೆ ಬಂದರೆ ಐ ಹ್ಯಾವ್ ಮೇಡ್, ನಾನು ಪೇ ಮಾಡಿದ ಅರೌಂಡ್ 2. ನಾನು ತೊಗೊಂಡ್ಮೇಲೆ ಐ ಯೂಶಲಿ ಟೇಕ್ ಇಟ್ ಫಾರ್ ಮೈ ಮದರ್ ಇನ್ ಲಾ ಆಲ್ಸೋ. ಅಲ್ಲೇ ವರ್ಕ್ ಮಾಡಿಸ್ಕೊಂಡು ಅಂದ್ಕೊಂಡಿದ್ದೀನಿ. ಅಲ್ಲಿಗೆ ಹೋದಾಗ ಕಲ್ಲೂರ್ದೆ ಒಂದು ವ್ಲಾಗ್ ಮಾಡಾಕ್ತೀನಿ. Welcome back to my YouTube channel. If you are new to my channel, hi, I'm Tejaswini. I usually make vlogs on traveling, lifestyle, food, and if you are a person who loves all of this, please don't forget to subscribe to my channel. And in this vlog bandu the most requested vlog, that is ಗೋಪಿ ಅಣ್ಣನ ಎಂಗೇಜ್ಮೆಂಟ್ ವ್ಲಾಗ್. ನಂಗೆ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ವಿ, ಯಾವಾಗ ನಿಮ್ಮ ಬ್ರದರ್ ಇನ್ ಲಾ ಎಂಗೇಜ್ಮೆಂಟ್ ವ್ಲಾಗ್ ಆಗ್ತೀರಾ, ಬ್ರದರ್ ಇನ್ ಲಾ ಎಂಗೇಜ್ಮೆಂಟ್ ವ್ಲಾಗ್ ಆಗ್ತೀರಾ ಅಂತ. ಮೋಸ್ಟ್ಲಿ ಇದು 2 ಪಾರ್ಟ್ಸಲ್ಲಿ ಬರುತ್ತೆ ಆ್ಯಕ್ಚುಲಿ. ಎಂಗೇಜ್ಮೆಂಟ್ ಇರೋದು ಬಂದು November 9th. ನಾನು November 7th ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ತುಮಕೂರಲ್ಲಿ MG ರೋಡಿಗೆ ಬಂದಿದ್ದೆ. ಬಟ್ ನಮ್ಮ ಅತ್ತೆ ಬರೋಕ್ಕಾಗಲಿಲ್ಲ. ಅವ್ರಿಗೋಸ್ಕರ ಮೆಹಂದಿ ಸ್ಟಿಕ್ಕರ್ಸ್ ಬರುತ್ತಲ್ಲ, ಅದನ್ನ ಪರ್ಚೇಸ್ ಮಾಡ್ಕೊಂಡು ಹೋದೆ. ಆ್ಯಂಡ್ ನಾನು ಮೆಹಂದಿ ಹಾಕ್ಸ್ಕೊಂಡಿದ್ದು ಬಂದು MG ರೋಡಲ್ಲಿ ಶಾಂತಿ ಬ್ಯಾಂಗಲ್ಸ್ ಅಂತ ಇದೆ ತುಮಕೂರಲ್ಲಿ, ಅಲ್ಲಿ ಮೆಹಂದಿ ಹಾಕ್ಸ್ಕೊಂಡು ಹೋದೆ. ನಂದು ಮೆಹಂದಿ ಎಲ್ಲ ಡ್ರೈ ಆದಮೇಲೆ ನಮ್ಮ ಅತ್ತೆಗೂ ತಂದಿದ್ದ ಸ್ಟಿಕ್ಕರ್ಸ್ನೆಲ್ಲ ಕೈ ಮೇಲೆ ಹಾಕಿ ಅದಕ್ಕೆ ಮೆಹಂದಿ ಫಿಲ್ಲಿಂಗ್ ಮಾಡ್ತಾಯಿದ್ದೆ. ಟು ಬಿ ವೆರಿ ಹಾನೆಸ್ಟ್, ಈ ಕೈಗೆ ಹಾಕಿದ ಮೆಹಂದಿ ಬಂದು ಸ್ಟಿಕ್ಕರ್ಸ್ ನೀಟಾಗಿ ಓಪನ್ ಆಯಿತು, ಬಟ್ ರೈಟ್ ಹ್ಯಾಂಡ್ಗೆ ಹಾಕ್ಬೇಕಾದ್ರೆ ಓಪನ್ ಆಗಲಿಲ್ಲ. ಸ್ಟಿಕ್ಕರ್ ಮೆಹಂದಿ ಬಗ್ಗೆ ಒಪಿನಿಯನ್ ಕೇಳೋದಾದರೆ ನನಗೆ ಐ ವಾಸ್ ನಾಟ್ ದಟ್ ಸ್ಯಾಟಿಸ್ಫೈಡ್. ಓಕೆ ಥರನೇ ಇತ್ತು ಅದು. ಅದಕ್ಕೋಸ್ಕರ ನಂಗೆ ಅಷ್ಟೊಂದು ಖುಷಿ ಕೊಡಲಿಲ್ಲ ಸ್ಟಿಕ್ಕರ್ ಮೆಹಂದೀಸ್. ಯಾರಾದರೂ ಸ್ಟಿಕ್ಕರ್ ಮೆಹಂದೀಸ್ ತೊಗೋತೀನಿ ಅನ್ನೋರು ಇದ್ದರೆ ನನ್ನ ಒಪಿನಿಯನ್ ಬಂದು ಸ್ವಲ್ಪ ದುಡ್ಡು ಜಾಸ್ತಿನೇ ಖರ್ಚಾಗುತ್ತೆ, ಬಟ್ ಕೈಗೆ ಹಾಕೋವಷ್ಟು ಯಾರೋ ಬೇರೆಯವ್ರು ಹಾಕೋವಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸ್ಟಿಕ್ಕರ್ ಮೆಹಂದಿ ಸಿಗಲ್ಲ ಅಂತ ಹೇಳ್ತೀನಿ. ಇನ್ನು ಮೆಹಂದಿ ಸ್ಟಿಕ್ಕರ್ ಫಿಲ್ಲಿಂಗ್ ಎಲ್ಲ ಮುಗಿಸಿ ಅವತ್ತಿನ ಡೇನ ನಾನು ಎಂಡ್ ಮಾಡಿದೆ. ನೆಕ್ಸ್ಟ್ ಡೇ ಬಂದು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಿತ್ತು ಅಂದರೆ, ನಾನು ಸ್ಯಾರಿ ಕಲೆಕ್ಟ್ ಮಾಡ್ಕೋಬೇಕಿತ್ತು. ಅಂದರೆ ಬ್ಲೌಸ್ ಸ್ಟಿಚ್ ಕೊಟ್ಟಿದ್ದೆ, ಅದನ್ನ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಬಂದು ಸ್ವೀಟ್ಸ್ನೆಲ್ಲ ಪ್ಯಾಕ್ ಮಾಡ್ತಾಯಿದ್ವಿ. ಯಾಕಂದರೆ ಅರ್ಶಿನ ಕುಂಕುಮ ಜೊತೆ ನಾವು ಸ್ವೀಟ್ಸ್ ಕೂಡ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮುಂಚೆನೇ. ಸೊ ಅದಕ್ಕೋಸ್ಕರ ಎಲ್ಲ ಇಲ್ಲೇ ಪ್ಯಾಕ್ ಮಾಡ್ಕೊತಾ ಇದ್ವಿ. ಚೌಟ್ರಿಗೆ ಹೋದ್ಮೇಲೆ ಏನೂ ಮಾಡೋಕ್ಕಾಗಲ್ಲ ಅಂತ. ಸೊ ಹರೀಶ್ ಅವ್ರು ಪ್ಯಾಕ್ ಮಾಡ್ತಾಯಿದ್ದಾರೆ ಅದನ್ನ. ಓಕೆ, ವಿತ್ ಅ ವೆರಿ ಹ್ಯಾಪಿ ನೋಟ್, ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಇವತ್ತು ಬಂದು November 8th, ಅಂದರೆ ನಮ್ಮ ಮನೆಯ ಹೊಸ ಮನೆಯ ಪ್ರವೇಶ ಆಗಿ 1 year ಆಗೋಗಿದೆ. ಅಂದರೆ ಅಫಿಷಿಯಲಾಗಿ ನಾವು ಈ ಮನೆಗೆ ಬಂದು 1 year ಆಗಿದೆ. ಸೊ 1 year ಆ್ಯನಿವರ್ಸರಿ ಆಫ್ ಅವರ್ ಹೊಸ ಮನೆ. ಸೊ ಇವತ್ತು ನಾಳೆ ಬಂದು ಗೋಪಣ್ಣನ ಎಂಗೇಜ್ಮೆಂಟ್. ಸೊ ಇವತ್ತು ನಾನು ಮೇಕಪ್ ಐಟಮ್ಸ್ ಬ್ಯಾಗ್ನೆಲ್ಲ ತಂದಿದ್ನಲ್ಲ. ಸೊ ದಿಸ್ ಇಸ್ ಬೇಸಿಕಲಿ ಫ್ರಮ್ ಅಮೆಝಾನ್. ಪ್ಯಾಕ್ ಆಫ್ 3 ಇದೆ. ಸೊ ಇದನ್ನ ಮೇಕಪ್ ಐಟಮ್ಸ್ನೆಲ್ಲ ಇದರೊಳಗಡೆ ಇಟ್ಟು ಪ್ಯಾಕ್ ಮಾಡಬೇಕು. ದ ಫಸ್ಟ್ ಥಿಂಗ್ ಇಸ್ ದಿಸ್, ಏನಿದು ನೇಲ್ ಕಲರ್. ಇಟ್ ಇಸ್ ಫ್ರಮ್ ಝೂಡಿಯೋ, ನಾನು ಮುಂಚೆನೇ ಹೇಳ್ದಂಗೆ. ಆ್ಯಂಡ್ ದಿಸ್ ಇಸ್ ಕಾಂಪ್ಯಾಕ್ಟ್, ಅದು ಕಾಂಪ್ಯಾಕ್ಟ್ ಅಲ್ಲ, ಫೌಂಡೇಶನ್ ಸ್ಟಿಕ್, ಅದು ಇಸ್ ಫ್ರಮ್ ಝೂಡಿಯೋ. ದಿಸ್ ಇಸ್ ಕಾಂಪ್ಯಾಕ್ಟ್. ದಿಸ್ ಇಸ್ ಫ್ರಮ್ ಫೇಸಸ್ ಕೆನಡಾ. ಆಮೇಲೆ ದಿಸ್ ಇಸ್ ಪರ್ಫ್ಯೂಮ್ ಬೆಲ್ಲ ವಿಟ ಅವ್ರದ್ದು. ಆ್ಯಸ್ ಯೂಶುವಲ್ ಕಾಜಲ್. ಆಮೇಲೆ ಮ್ಯಾಟ್ ಲೈಟ್ ಕಲರ್ ಲಿಪ್ಸ್ಟಿಕ್. ಎನಿಥಿಂಗ್ ದಟ್ ಐ ಹ್ಯಾವ್ ಮಿಸ್ಡ್ ಔಟ್? ಎವ್ರಿಥಿಂಗ್ ಇಟ್ಟಿದ್ದೀನಿ ಅನಿಸುತ್ತೆ. ಇನ್ನೊಂದು ಥಿಂಗ್ ಇಕ್ಬೇಕಿತ್ತು, ದಟ್ ಈಸ್ ದಿ ಸ್ಟಿಕ್ಕರ್ಸ್. 1 ನಿಮಿಷ. ಆ್ಯಂಡ್ ದಿ ಸ್ಟಿಕ್ಕರ್ಸ್ ಇದನ್ನ ಕೂಡ ಚಿಕ್ಕಪೇಟೆಯಿಂದ ನನಗೋಸ್ಕರ ತಂದಿದ್ದೆ. ಎನಿವೇಸ್ ಎಲ್ಲನೂ ಕೊಡ್ತಾಯಿದ್ದೀನಿ, ಇದು ಒಂದು ಕೊಟ್ಬಿಡೋಣ. ದಿಸ್ ಇಸ್ ದಿ ಸ್ಟಿಕ್ಕರ್ ಆ್ಯಂಡ್ ಹರ್ ಬ್ಯಾಗ್ ಇಸ್ ಪ್ಯಾಕ್. ಓಕೆ, ಅವರ ಬ್ಯಾಗನ್ನು ಈ ಕಡೆ ಇಡೋಣ. ಕೆಳಗಡೆ ತೊಗೊಂಡೋಗಿ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಅದರೊಳಗಡೆ ಇದನ್ನೂ ಇಟ್ಬಿಡಬೇಕು. ಆ್ಯಂಡ್ ಸಿ ಮೈ ಮೆಹಂದಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಕಲರು. ಓಕೆ, ಭಾಗ್ಯಮ್ಮಂಗೆ ಹಾಕಿದ್ದೀನಿ. ಬಟ್ ಅವ್ರದ್ದು ಏನಾಯಿತು ಅಂದರೆ, ಆ ಸ್ಟಿಕ್ಕರು ಬುಕ್ಕಿನ ನೀಟಾಗಿ ಬರ್ದಲ್ಲೇ ಎಲ್ಲ ಇಲ್ಲಿ ಮಧ್ಯದಲ್ಲಿ ಕ್ಲಮ್ಸಿ ಆಗಿಬಿಟ್ಟಿದೆ. ಬಟ್ ಎನಿವೇಸ್ ಅವ್ರದ್ದು ಯಾವ ಥರ ಬಂದಿದೆ ಅಂತ ಕೆಳಗಡೆ ಹೋದ್ಮೇಲೆ ತೋರಿಸ್ತೀನಿ. ಆ್ಯಂಡ್ ನಾವು ಒನ್ ಸೆಕೆಂಡ್. ನೆಕ್ಸ್ಟ್ ಥಿಂಗ್ ಇಸ್ ದಿಸ್ ಕ್ಯೂಟ್ ಥಿಂಗ್ ಏನಂದರೆ ನನ್ನ ಸ್ಯಾರಿ. ಸೊ ನಾನು ಯಾವ ಸ್ಯಾರಿ ಹಾಕ್ಕೊಡ್ತಾ ಇದ್ದೆ ಅಂತ ನಿಮ್ಗೆ ಹೇಳ್ತೀನಿ ಅಂತ ಮುಂಚೆನೇ ಹೇಳಿದ್ದೆ. ಇಟ್ ವಾಸ್ ದಿಸ್ ಕ್ಯೂಟ್ ಸ್ಯಾರಿ. ಇದು ಯಾವ ಥರ ಕಾಣುತ್ತೆ ನನಗೆ ಅಂತ ನೋಡಬೇಕು, ನಾಳೆ ಗೊತ್ತಾಗುತ್ತೆ. ಸೊ ಯು ಗೈಸ್ ಟು ವೆಯ್ಟ್. ನಾನು ಡಬಲ್ ವೆಯ್ಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ದಿಸ್ ಇಸ್ ದಿ ಫಸ್ಟ್ ಟೈಮ್ ಐ ಹ್ಯಾವ್ ಟೇಕನ್ ರಾಯಲ್ ಬ್ಲೂ ವಿತ್
ಪಿಂಕ್ ಕಲರ್ ಕಾಂಚೀವರಂ ಸಿಲ್ಕ್. ದಿಸ್ ಇಸ್ ನಾಟ್ ಪ್ಯೂರ್ ರೇಷ್ಮೆ, ಐ ವಿಲ್ ಟೆಲ್ ಯು, ಯಾಕಂದರೆ ಇದು ಯಾವ ಥರ ತೊಗೊಂಡಿದ್ದು ಅಂತ, ಎಲ್ಲಿ ತೊಗೊಂಡಿದ್ದು ಎಲ್ಲ ಸ್ಟೋರಿ ಹೇಳ್ತೀನಿ. ಇದು ಬೇಸಿಕಲಿ ಫ್ರಮ್ ಕಲ್ಲೂರಲ್ಲಿ ತೊಗೊಂಡಿದ್ದು. ಕಲ್ಲೂರ್ ಈಸ್ ಫೇಮಸ್ ಫಾರ್ ನೇಯೋ ಸೀರೆಗಳನ್ನ. ನೇಯೋ ಸೀರೆ, ಮಗ್ಗದ ಸೀರೆಗೋಸ್ಕರ ಕಲ್ಲೂರು ಫೇಮಸ್ಸು. ಈಗ ಆ್ಯಕ್ಚುಲಿ ನಮ್ಮ ಕಡೆ ಒಂದು ಟ್ರೆಡಿಷನ್ ಇದೆ, ಏನಂದರೆ ಪ್ರೆಗ್ನೆಂಟ್ ಆಗಿರೋರಿಗೆ ಯೂಶ್ವಲಿ ಅವರು ಏನಾದರೂ ರಿಲೇಟಿವ್ ಸರ್ಕಲಲ್ಲಿ ಸೀರೆ ಮಾಡ್ಲಕ್ಕಿ ತುಂಬ್ತಾರೆ. ಆ ಥರದಲ್ಲಿ ಸಿಗ್ತಂಥ ಸೀರೆ ನಾನೇ ಕಲ್ಲೂರಿಗೆ ಹೋಗಿ, ಅಂದರೆ ಇದು ಹರೀಶವ್ರ ಚಿಕ್ಕಪ್ಪ ನನಗೆ ಕೊಡಿಸಿದ್ದು, ಅಂದರೆ ನಮ್ಮ ಚಿಕ್ಕ ಮಾವ ನನಗೆ ಕೊಡಿಸಿದ್ದು. ನಾನೇ ಕಲ್ಲೂರಿಗೆ ಹೋಗಿ ಸೆಲೆಕ್ಟ್ ಮಾಡಿದಂಥ ಸೀರೆ. ಇಟ್ ಈಸ್ ಅರೌಂಡ್ 5.5 to 6,000 ಒಳಗಡೆ ಇದೆ ಈ ಸ್ಯಾರಿ. ಇಟ್ ಇಸ್ ನಾಟ್ ಎಕ್ಸ್ಪೆನ್ಸಿವ್ ಅಂತಲ್ಲ, ನಾನು ಅವ್ರಿಗೆ ಬಜೆಟಿಗೆ ಇದು ಮಾಡ್ತಿದ್ದೀನಿ, ಮೀಡಿಯಮ್ ಸೈಜ್ ಅಂತ ಹೇಳ್ಬೋದು. ಇದು ಆ್ಯಕ್ಚುಲಿ ಈ ಥರ ಸ್ಯಾರಿ ಇದೆ. ಇದ್ರದ್ದು ಬ್ಲೌಸ್, ಆ್ಯಕ್ಚುಲಿ ಇದ್ರ ಬ್ಲೌಸ್ನ ಬೆಂಗಳೂರಲ್ಲಿ 4 ಅಂಗಡಿಲಿ ಕೇಳಿದೆ. ನಾನು ರೆಗ್ಯುಲರಾಗಿ ವರ್ಕ್ ಮಾಡಿಸೋರ ಹತ್ರ, ಇನ್ನೂ ಎಕ್ಸ್ಟ್ರಾ ಬೇರೆ ಕಡೆ ನಾನು ಸ್ಟಿಚ್ ಮಾಡಿಸೋ ಟೇಲರ್ ಹತ್ರನೂ ಹೋಗಿ ಕೇಳಿಸ್ದೆ. ಯಾರೂ ವರ್ಕ್ ಮಾಡ್ಕೊಡೋಕೆ ರೆಡಿ ಇರಲಿಲ್ಲ, ಯಾಕಂದರೆ ನನ್ನ ಹತ್ರ ಇದ್ದಿದ್ದ ಟೈಮ್ ಬಂದು ಜಸ್ಟ್ 10 days. ಗೋಪಿ ಅಣ್ಣನ ಎಂಗೇಜ್ಮೆಂಟ್ ಸೆಟ್ ಆಗಿದ್ದು ಲಾಸ್ಟ್ ವೀಕಲ್ಲಿ, ಅಂದರೆ ಲಾಸ್ಟ್ ಮಂಡೇನೋ ಈ ಸಂಡೇನೋ ಅವ್ರದ್ದು ಎಂಗೇಜ್ಮೆಂಟ್ ನಡೀತಾ ಇದೆ. ನಂಗೆ ಸ್ಯಾರಿ ಸ್ಟಿಚ್ ಆಗಲೇಬೇಕಿತ್ತು, ಬಿಕಾಸ್ ಐ ಹ್ಯಾಡ್ ನೋ ಅದರ್ ಆಪ್ಷನ್. ಇನ್ನು ಸ್ಯಾರಿ ಕುಚ್ಚಿಗೆ ಬಂದರೆ ಐ ಹ್ಯಾವ್ ಮೇಡ್ ದಿಸ್ ಕೈಂಡ್ ಆಫ್ ಥಿಂಗ್. ನೋಡಿ ಈ ಥರ ಇದೆ ಸ್ಯಾರಿ ಕುಚ್ಚು. ಐ ಫೆಲ್ಟ್ ದಿಸ್ ವಾಸ್ ಅ ಬಿಟ್ ಎಕ್ಸ್ಪೆನ್ಸಿವ್ ಅಂತ, ಯಾಕಂದರೆ ಬೆಂಗಳೂರಲ್ಲಾಗಿದೆ ಇಟ್ ವಾಸ್ ಅರೌಂಡ್ 350-400 ಆಗೋದು. ಬಟ್ ಇಲ್ಲಿ ಸ್ವಲ್ಪ 500 ರೂಪೀಸ್ ಏನೋ ತೊಗೊಂಡ್ರು. ನಾನು ರೆಗ್ಯುಲರ್ ಮಾಡ್ಸೋ ಕೂಡ ಅವ್ರು ಮಾಡಿಕೊಡಲ್ಲ ಅಂದಿದ್ದು ಕಾರಣಾಂತರಗಳಿಂದ ಐ ಹ್ಯಾಡ್ ಟು ಗೋ ಹಿಯರ್. ಸೊ ದಿಸ್ ಇಸ್ ದ ಸ್ಯಾರಿ. ಜಾಸ್ತಿ ಇದು ಮಾಡೋಕ್ಕೆ ಕ್ಲಮ್ಸಿ ಮಾಡೋಕ್ಕೆ ಬೇಡ. ನನಗೆ ಬ್ಲೌಸ್ ಇಸ್ ದಿಸ್ ಒನ್. ಆ್ಯಕ್ಚುಲಿ ಬ್ಲೌಸ್ ವರ್ಕ್ ಬಂದು ತುಂಬ ಚೆನ್ನಾಗಿ ಬಂದಿದೆ. ಇಟ್ ಇಸ್ ಫುಲ್ ಪರ್ಲಲ್ಲಿ ವರ್ಕ್ ಮಾಡಿದ್ದಾರೆ, ಥ್ರೆಡ್ ವರ್ಕ್, ಮಧ್ಯದಲ್ಲಿ ಸ್ಟೋನ್ ವರ್ಕ್ ಇದೆ, ತೋಳು ಸುತ್ತ ಇದೆ, ಇಲ್ಲಿ ಮಧ್ಯದಲ್ಲಿ ಬುಟ್ಟ ವರ್ಕ್ಸ್ ಇದ್ದಾವೆ. ಆ್ಯಂಡ್ ಬ್ಯಾಕ್ ನೆಕ್ಕಿಗೆ ಈ ಥರ ವರ್ಕ್ ಮಾಡಿಸಿದ್ದೀನಿ. ಆ್ಯಂಡ್ ಇನ್ನು ಈ ಕಾಲರಿಗೆ ಬಂದರೆ ಈ ಥರ ಇದೆ. ನನಗೆ ಆ್ಯಕ್ಚುಲಿ ತುಂಬ ಹೆವಿ ವರ್ಕ್ ಬೇಡಿದಿತ್ತು, ಯಾಕಂದರೆ ದಿಸ್ ಇಸ್ ಅರೌಂಡ್ 6,000 ರೂಪೀಸ್ ಸ್ಯಾರಿ. ನಾನು 5-6,000 ವರ್ಕ್ ಮಾಡಿಸಿದ್ರೆ ಇಟ್ ಡಸಂಟ್ ಲುಕ್ ಗುಡ್ ಅಂತ. ಇದಕ್ಕೆ ನಾನು ಪೇ ಮಾಡಿದ್ದು ಅರೌಂಡ್ 2,200 ರೂಪೀಸ್ ಏನೋ ಅಷ್ಟೇ. 2,000 ರೂಪೀಸ್ ಅನ್ಕೋಬೋದು ಇದಕ್ಕೆ ನಾನು ವರ್ಕ್ ಕೊಟ್ಟಿದ್ದು. ದಿಸ್ ಇಸ್ ಆನ್ ಹ್ಯಾಂಡ್ ವರ್ಕ್ ಬ್ಲೌಸ್. ಇದು ಥ್ರೆಡ್ ಎಲ್ಲ ನಾಟ್ ವರ್ಕಲ್ಲಿ ಮಾಡಿದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು. ಬಟ್ ಏನಾದ್ರು ನೀವು ಹ್ಯಾಂಡ್ ವರ್ಕಲ್ಲೇ 1,500ಇಂದನೂ ಇದೆ. ಬಟ್ ಅವ್ರು ಹೇಳೋದು ಬೀಡ್ಸ್ ಹಾಕ್ತೀವಿ ಅಂತ. ನಾನು ಏನು ಅಂದ್ಕೊಂಡೆ, ಆ ಥರ ಬೀಡ್ಸ್ ಹಾಕಿದ್ರೆಲ್ಲ ಬ್ಲೌಸ್ ಹೋಗ್ತಾ ಯೂಸ್ ಮಾಡ್ತಾ ಆ ಮಣಿಗಳೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತಲ್ಲ. ಸೊ ಐ ಥಾಟ್ ಇಟ್ ವಾಸ್ ನಾಟ್ ನೀಡೆಡ್. ಬಟ್ ನಂಗೆ ಈ ಪರ್ಲ್ ವರ್ಕು ಅವ್ರಿಗೆ ಹೇಳಿರಲಿಲ್ಲ, ಯಾಕಂದರೆ ನಂಗೆ ಗೊತ್ತು ಇದೆಲ್ಲ ಬ್ಲ್ಯಾಕ್ ಆಗುತ್ತೆ ಅಂತ. ಬಟ್ ಅವರು ಇಲ್ಲಿ ಟೇಲರ್ ಸ್ಟಿಚ್ ಮಾಡಿಕೊಟ್ರಲ್ಲ, ಅವ್ರು ಹೇಳಿದ್ರು ಈ ಪರ್ಲ್ ಹಾಕಿರಲಿಲ್ಲ ಅಂದರೆ ಬ್ಲೌಸ್ ಹೈಲೈಟ್ ಆಗ್ತಾಯಿರಲಿಲ್ಲ, ಅದಕ್ಕೋಸ್ಕರ ಮಾಡಿಕೊಟ್ಟಿದ್ದೀನಿ, ಇದಕ್ಕೇನು ಎಕ್ಸ್ಟ್ರಾ ಪೇ ಮಾಡಬೇಡ, ಇರೋದ್ರ ದುಡ್ಡಲ್ಲೇ ಕೊಡು ಅಂತಂದರು. ದಟ್ಟು ಅದಕ್ಕೋಸ್ಕರ ಈ ಸೈಡ್ ಓಕೆ ಬಿಡು, ಇನ್ನೇನಾಗಲ್ಲ ಇದೇನು ಅಂತ. ಏನು 60,000-70,000 ರೂಪೀಸ್ ಸೀರೆ ಅಂತೂ ಏನಲ್ಲ, 5,000 ನಡೆಯುತ್ತೆ ಅಂತ ಮಾಡಿಸ್ಕೊಂಡಿದ್ದೀನಿ. ಇಟ್ ಈಸ್ ಗುಡ್ ಆ್ಯಕ್ಚುಲಿ. ಕಮ್ಮಿ ಪ್ರೈಸ್. ಬೆಂಗಳೂರಲ್ಲೂ ಅರೌಂಡ್ 2.5-2.7ವರೆಗೂ ಹೋಗ್ಬೋದು ಅನ್ಸುತ್ತೆ ಚಿಕ್ಕಪೇಟೆಗೆ ಹೋದರೆ. ಇಲ್ಲಿ ಒಂದು 200-300 ರೂಪೀಸ್ ಕಮ್ಮಿಗೆ ಆಗಿದೆ ನನಗೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ಬೇಗ ಹೊಲ್ಕೊಡೋರು ಬೇಕಿತ್ತಲ್ಲ, ದಟ್ ವಾಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್ ನನಗೆ ಈ ಪಾಯಿಂಟ್ ಆಫ್ ಟೈಮಲ್ಲಿ. ಸೊ ಅವರು ಪಾಪ ನನಗೆ ಹೊಲ್ಕೊಟ್ಟು, ಮತ್ತು ನಿನ್ನೆ ನಾನು ಆ್ಯಕ್ಚುಲಿ ಟ್ರಯಲ್ಗೆ ಹೋಗಿದ್ದೆ, ಅಲ್ಲಿ ಸ್ವಲ್ಪ ರಿಆಲ್ಟ್ರೇಷನ್ ಮಾಡೋದು ಬೇಕಿತ್ತು, ಅದನ್ನು ಪಾಪ ಅವ್ರು ಮಾಡಿಕೊಟ್ರು ಅರ್ಜೆಂಟಾಗಿ. ಸೊ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಸೊ ಎನಿವೇಸ್ ಊರಲ್ಲೇ ಹೊಲ್ಸ್ಕೊಂಡಿದ್ದಂಥ ಬ್ಲೌಸ್ ಇದು. ಆ್ಯಂಡ್ ನಮ್ಮ ಅತ್ತೆಗೂ ಕೂಡ ಒಂದು ಸೀರೆ ತೆಗ್ದಿದ್ದೆ, ದಟ್ ಇಸ್ KSIC. ಯಾಕಂದರೆ ನಾನು KSIC ಹಾಕ್ಕೊಂಡಿದ್ದು ಇವೆಲ್ಲ ನೋಡಿಲ್ದೇ ಇರೋರಿಗೆ ನನ್ನ ಮಗನ ನಾಮಕರಣದಲ್ಲಿ ಪ್ಯೂರ್ 34,000 ರೂಪೀಸ್ದು KSIC ಹಾಕ್ಕೊಂಡಿದ್ದೆ. ಸೊ ನಮ್ಮ ಅತ್ತೆಗೂ ನಾನು ತೊಗೊಂಡ್ಮೇಲೆ ಐ ಯೂಶ್ವಲಿ ಟೇಕ್ ಇಟ್ ಫಾರ್ ಮೈ ಮದರ್ ಇನ್ ಲಾ ಆಲ್ಸೋ. ಅವರಿಗೂ ಒಂದು ಅಂತ ಹೇಳಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಯೂಶ್ವಲಿ ಯಾವಾಗಲೂ ತೊಗೋತಿರ್ತೀನಿ ಸಾರಿ. ಈ ಸತಿ ಅವ್ರಿಗೆ ಕೊಡ್ಸೋಣ ಅಂತ ಕೊಡಿಸಿದ್ದೆ. ಅವ್ರಿಗೆ ಅದರಲ್ಲೇ ವರ್ಕ್ ಮಾಡಿಸೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೆ. ಬಟ್ ಅವರೇನೋ ಲಾಸ್ಟ್ ಮೂಮೆಂಟಲ್ಲಿ ಬೇಡ, ನನಗೆ ಬೆಂಗಳೂರಲ್ಲೇ ವರ್ಕ್ ಮಾಡಿಸ್ಕೊಡು, ಅಲ್ಲೇ ಸ್ಟಿಚ್ ಮಾಡಿಸ್ಕೊಂಡು ನಾನು ಮದುವೆಗೆ ಹಾಕೋತೀನಿ ಅಂದರು. ಮತ್ತು ಸ್ಯಾರಿಗೆ ಏನು ಮಾಡ್ತೀರಾ ಅಂದರೆ ಹಳೆ ಸ್ಯಾರಿನೇ ಹಾಕೋತೀನಿ ಅಂತಂದರು. ಎನಿವೇಸ್ ದಟ್ ಈಸ್ ಹರ್ ವಿಶ್, ಹರ್ ಒಪಿನಿಯನ್. ಸೊ ನಾನೇನು ಜಾಸ್ತಿ ಫೋರ್ಸ್ ಮಾಡೋಕ್ಕೋಗಲ್ಲ.
ಆಮೇಲೆ ಈ ಟೈಲರು ನಮ್ಮೂರವ್ರಾಗಿರೋದ್ರಿಂದ ಇಡೀ ಊರವರೆಲ್ಲ ಫೋನ್ ಮಾಡಿದ್ದಾರಂತೆ, ನಾಳೆ ಗೋಪಿ ಮದುವೆಗೆ ಬ್ಲೌಸ್ ಕೊಡು, ಬ್ಲೌಸ್ ರೆಡಿ ಮಾಡಿಕೊಡು ಅಂತ. ಸೊ ನಾನು ಮತ್ತೆ ರೇಗಿಸ್ತಾ ಇದ್ದೆ, ಇಡೀ ಊರವರೇ ಬ್ಲೌಸ್ ಹೊಲ್ಸ್ಕೊತಾ ಇದ್ದಾರೆ, ಹೊಸ ಬ್ಲೌಸು ನಿಮ್ಮನ್ನೊಬ್ರನ್ನ ಬಿಟ್ಟು ಅಂತ. ಶಿ ವಾಸ್ ಲಾಫಿಂಗ್ ಫಾರ್ ದ್ಯಾಟ್. ಎನಿವೇಸ್ ಅವ್ರದ್ದು ಬೆಂಗಳೂರಿಗೆ ಹೋದಾಗಲೇ ಮಾಡಿಸ್ಕೊಡ್ತೀನಿ, ನಾನು ಮಾತ್ರ ಇಲ್ಲಿ ಮಾಡಿಸ್ಕೊಂಡೆ. ಇದು ಚೆನ್ನಾಗಿರೋ ಸೀರೆ. ದಿಸ್ ವಾಸ್ ಮೈ ಸ್ಯಾರಿ. ಇದು ಕಲ್ಲೂರಲ್ಲಿ ತೊಗೊಂಡಿದ್ದು. ನಿಮಗೇನಾದ್ರು ನಾನು ನೆಕ್ಸ್ಟ್ ಟೈಮ್ ಆ್ಯಕ್ಚುಲಿ ಮದುವೆಗೆ ಕಲ್ಲೂರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಅಲ್ಲಿಗೆ ಹೋದಾಗ ಕಲ್ಲೂರದೇ ಒಂದು ವ್ಲಾಗ್ ಮಾಡಾಕ್ತೀನಿ. ಸೊ ದಿಸ್ ಸ್ಯಾರೀಸ್ ಫ್ರಮ್ ಕಲ್ಲೂರು. ನಾನು ರೀಸೆಂಟ್ ಡೇಸಲ್ಲಿ ಕಲ್ಲೂರಲ್ಲಿ ಬಜೆಟಲ್ಲಿ ಶಾಪಿಂಗ್ ಮಾಡೋ ಸ್ಯಾರೀಸ್ ಎಲ್ಲ ಕಲ್ಲೂರಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ, ಅಲ್ಲೇ ತೊಗೊಂಡಿರೋದು. ನನ್ನ ಮದುವೆಯಿಂದ ಎಲ್ಲರೂ ಅಲ್ಲೇ ಕಲ್ಲೂರಿಗೆ ಹೋಗ್ತಾರೆ, ಬಟ್ ನನ್ನ ಮದುವೆ ಸ್ಯಾರಿನ ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಬಟ್ ಇವರೆಲ್ಲ ಕಲ್ಲೂರಲ್ಲೇ ತೊಗೊಂಡ್ರು, ನಮ್ಮ ಅತ್ತೆ ಎಲ್ಲ. ಬಟ್ ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಆಮೇಲಿಂದ ನಾನು ಹೋಗ್ತಾ ಶಾಪಿಂಗ್ ಹೋದಾಗ ಕಲ್ಲೂರಲ್ಲಿ ನಂಗೆ ಒಂದು 2-3 ಅಂಗಡಿ ಸೆಟ್ ಆಗಿದೆ. ಅದನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಇವತ್ತು ಹೊಸ ಮನೆಯ ಫಸ್ಟ್ ಇಯರ್ ಆ್ಯನಿವರ್ಸರಿ ಆಗಿರೋ ಕಾರಣದಿಂದಾಗಿ ನಾನು ಗೆಸ್ಟ್ ಕೂಡ ಬರ್ತಾಯಿದ್ರು. ಸೊ ಎಲ್ಲರಿಗೂ ಸ್ವೀಟ್ ಮಾಡೋಣ ಅಂಥೇಳಿ ಶಾವಿಗೆ ಪಾಯಸ ಮಾಡ್ತಾಯಿದ್ದೆ. ಇನ್ನು ದೀಪಾವಳಿ ಕಂಬಕ್ಕೆಲ್ಲ ಈ ಸುಗಂಧರಾಜ ಹೂವದಲ್ಲಿ ಡೆಕೋರೇಷನ್ ಮಾಡೋಣ ಅಂಥೇಳಿ ಸುಗಂಧರಾಜ ಹೂವು ಎಲ್ಲ ತರ್ಸ್ಕೊಂಡಿದ್ದೆ. ಬಟ್ ನಾನೇನೋ ಪ್ಲ್ಯಾನ್ ಮಾಡಿದೆ, ಅದೇನೋ ಆಗೋಗಿ ಅದೆಲ್ಲ ಫೇಲ್ ಆಗೋಯ್ತು. ಸೊ ತುಂಬ ಟೈಮ್ ಇನ್ವೆಸ್ಟ್ ಮಾಡಿದ್ದೆ ಈ ದೀಪ ರೆಡಿ ಮಾಡೋಕ್ಕೆ. ಬಟ್ ಎನಿವೇಸ್ ಅದು ಆಗಲಿಲ್ಲ. ಎಂಡೆಡ್ ಅಪ್ ಲೀವಿಂಗ್ ಇಟ್. ತುಂಬ ಪ್ರಯತ್ನ ಪಟ್ಟೆ, ನೋಡಿ ಎಷ್ಟು ಕಷ್ಟಪಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಬಟ್ ಇಟ್ ಬಿಕೇಮ್ ಎ ಫ್ಲಾಪ್ ಸ್ಟೋರಿ. ನಾವು ಇರೋದು ಬಂದು ಹಳ್ಳಿಲಾಗಿರೋದ್ರಿಂದ ಹಿಂದಿನ ದಿನ ಪ್ರತಿಯೊಬ್ಬರು ಮನೆಗೂ ಹೋಗಿ ನಾವು ಕರಿಬೇಕು, ಬನ್ನಿ ಎಂಗೇಜ್ಮೆಂಟ್ಗೆ ಅಂತ ಹೇಳಿ. ಸೊ ಆ್ಯಸ್ ಯೂಶ್ವಲ್ ನಂದು ಹರೀಶ್ ಅವ್ರ ಡ್ಯೂಟಿ. ನಾವಿಬ್ಬರು ಹೋಗಿ ಎಲ್ಲನೂ ಕರೆದು ಬಂದ್ವಿ.